ಈಗ ಯಾರ್ಯಾರ್ದೆಲ್ಲ ಮೊಬೈಲ್ ನಂಬರ್ ನಾವು ತೋರಿಸಿದ್ವಿ, ಮನೋಜು, ಹೇಮಂತು, ಸುಪರ್ಣ ಘೋಷಾಲ್, ಇವರಿಗೆಲ್ಲ ಭಾಳ ಸಂಕಷ್ಟ ಇದೆ. ಈ ನಡುವೆ ಚಿಕ್ಕಣ್ಣ ಮೊನ್ನೆ ಒಂದು ವಿಸಿಟ್ ಕೊಟ್ಟೋದ್ರು. ಯಾಕೆಂದರೆ ಅವರು ಆ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಪಾರ್ಟಿ ಆಗಬೇಕಾಗ ಇದ್ದರು ಅಂತೇಳಿ ಸೋನಿ ಬ್ರೋಕಲ್ಲಿ. ಆದರೆ ಅವರಿಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಹಾಗಿದ್ರೆ ಇವ್ರಿಗೇನಾದರೂ ಸಂಕಷ್ಟ ಎದುರಾಗತ್ತಾ? ತುಂಬ ಜನರಿಗೆ ಚಿಕ್ಕಣ್ಣ ಪಾತ್ರ ಏನು ಅನ್ನೋಂಥದ್ದಿದೆ. ಒಂದು ವೇಳೆ ಚಿಕ್ಕಣ್ಣ ಏನಾದರೂ ಶೆಡ್ಡಿಗೆ ಬಂದಿದ್ದಿದ್ರೆ ಅವರು ಫಿಟ್ ಆಗ್ಬಿಡ್ತಿದ್ರು. ಬಚಾವಾಗ್ಬಿಟ್ರು, ಶೆಡ್ಡಿಗೆ ಬಂದಿಲ್ಲ ಅವರು. ಹಾಗಾಗಿ ಶೆಡ್ಡಿಗೆ ಯಾರು ಬರಬೇಡಿ. ಶೆಡ್ಡಲ್ಲಿ ಏನೆಲ್ಲ ಆಗಿದೆ ಅಂತ ಗೊತ್ತಿದೆಯಲ್ಲ. ಶೆಡ್ಗೆ ಭಾಳ ದೊಡ್ಡ ಟ್ರೋಲ್ ಆಗ್ತಾ ಇದೆ. ಆಮೇಲೆ ಅದರ ಬಗ್ಗೆ ಕೆಲವರು ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ತಾ ಇದ್ದಾರೆ. ನೋಡಿ, ಅದರ ಬಗ್ಗೆ ರೀಲ್ಸ್ ಮಾಡಬಾರ್ದು, ಅಂದರೆ ಕೊಲೆ ಮಾಡ್ಬೋದಂತೆ. ಕೊಲೆ ಮಾಡ್ಬೋದು, ರೀಲ್ಸ್ ಮಾಡಂಗಿಲ್ಲ. ಅಬ್ಬಾ. ಬನ್ನಿ, ಚಿಕ್ಕಣ್ಣ ಬಗ್ಗೆ ಒಂದು ಸ್ಟೋರಿ ನಿಮ್ಮ ಮುಂದೆ. ಈ ದೃಶ್ಯ ನೋಡಿ, ಸದಾ ಕಾಮಿಡಿ ಮಾಡೋ ನಮ್ ಚಿಕ್ಕಣ್ಣ ಅದೆಷ್ಟು ಗಾಬರಿಯಾಗಿದ್ದಾರೆ. ಫುಲ್ ಟೆನ್ಷನ್ನು. ಒಂದೇ ಮಾತು ಅಷ್ಟೇ. ಆಮೇಲೆ ಏನ್ ಕೇಳಿದ್ರು ನೋ ಆನ್ಸರ್, ನೋ ರಿಯಾಕ್ಷನ್, ಫುಲ್ ಓಟ. ಸರ್, ಇದು ಇನ್ನೂ ತನಿಖೆಯಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳೋಕ್ಕೂ ಆಗಲ್ಲ. ಇವ್ರು ವಿಚಾರಣೆ ಕರೆದಿದ್ರು, ನಾನು ಅದಕ್ಕೆ ಥ್ಯಾಂಕ್ ಯು. ರೇಣುಕಾಸ್ವಾಮಿ ಹತ್ಯೆಗೂ ಮುನ್ನ ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಡಿ ಗ್ಯಾಂಗ್ ಹುಡುಗರು ಎಣ್ಣೆ ಹಾಕ್ತಿದ್ರು. ಈ ಪಾರ್ಟಿಯಲ್ಲಿ ನಟ ಚಿಕ್ಕಣ್ಣ ಕೂಡ ಭಾಗಿಯಾಗಿದ್ರು. ಇದೇ ಕಾರಣಕ್ಕೆ ತನಿಖಾಧಿಕಾರಿಗಳು ಉಪಾಧ್ಯಕ್ಷನ ವಿಚಾರಣೆ ಮಾಡಿದ್ರು. ಖಾಕಿ ಪ್ರಶ್ನೆಗೆ ಕಂಗಾಲಾಗಿದ್ದ ಚಿಕ್ಕಣ್ಣ ಆವತ್ತು ಟೆನ್ಷನ್ ನಲ್ಲೇ ಹೊರಟು ಹೋಗಿದ್ರು. ಆದ್ರೆ ಟೆನ್ಷನ್ ಚಿಕ್ಕಣ್ಣ ಸದ್ಯ ರೇಣುಕಾ ಕೊಲೆ ಕೇಸ್ನಲ್ಲಿ ಸೇಫ್ ಆಗಿರೋ ಲಕ್ಷಣಗಳು ಗೋಚರಿಸುತ್ತಿವೆ. ಕೊಲೆ ಕೇಸ್ನಲ್ಲಿ ಚಿಕ್ಕಣ್ಣ ಪಾತ್ರವೇ ರಹಸ್ಯ. ರಿಮ್ಯಾಂಡ್ ಕಾಪಿಯಲ್ಲಿಲ್ಲ ಚಿಕ್ಕಣ್ಣನ ಉಲ್ಲೇಖ. ತನಿಖಾಧಿಕಾರಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಡಿ ಗ್ಯಾಂಗ್ ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಕೋರ್ಟ್ಗೆ ರಿಮ್ಯಾಂಡ್ ಕಾಪಿಯನ್ನ ಸಲ್ಲಿಸಿದ್ರು. ಈವರೆಗೂ ಆದ ತನಿಖೆ ಬಗ್ಗೆ ಮಾಹಿತಿ ನೀಡಿದ್ರು. ಆದ್ರೆ ರಿಮ್ಯಾಂಡ್ ಕಾಪಿಯಲ್ಲಿ ಚಿಕ್ಕಣ್ಣನ ಉಲ್ಲೇಖವೇ ಇಲ್ಲ. ಎಲ್ಲೂ ಕೂಡ ಚಿಕ್ಕಣ್ಣನ ಹೆಸರನ್ನ ಪೊಲೀಸರು ಬಿಟ್ಟುಕೊಟ್ಟಿಲ್ಲ. ಇದೆಲ್ಲವನ್ನ ನೋಡಿದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಾಮಿಡಿ ಸ್ಟಾರ್ ಚಿಕ್ಕಣ್ಣ ಸದ್ಯಕ್ಕಂತೂ ಸೇಫ್. ಆದ್ರೆ ಕ್ಲೈಮ್ಯಾಕ್ಸ್ ನಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಬಿಗ್ ಮಾರ್ನಿಂಗ್ಗೆ ಸ್ವಾಗತ. ಈ ಕೇಸಲ್ಲಿ ಪೊಲೀಸರಿಗೆ ತಲೆನೋವಾಗಿರೋದು ಯಾವುದು ಗೊತ್ತಾ? ರೇಣುಕಾಸ್ವಾಮಿ ಸತ್ತ ಟೈಮಿಂಗ್ ಯಾವ ಟೈಮಲ್ಲಿ ಅಂತೇಳಿ. ಈಗ ಬೆಳಗಿನ ಜಾವನ, ಸಂಜೆ, ಆಮೇಲೆ ಇವರನ್ನೆಲ್ಲ 17 ಜನ ಇದಾರಲ್ಲ, ಒಬ್ಬರನ್ನ ಕೇಳ್ತಾ ಇದ್ದಾರೆ ಯಾವಾಗ ಸತ್ತ ಅಂತ. ಒಂದೊಂದು ಹೇಳ್ತಾ ಇದೆ ಅಂತ. ಅದಕ್ಕೆ ನಸೆಯಲ್ಲಿ ಯಾವ